ಅವರ ಪ್ರತಿ 2008ರಿಂದ ಇಲ್ಲಿ ಮಾಡಿ ತಗಲ ಕೊಡ್ಕೊಂಡು ಬರ್ತಾನೆ ರೀ. ಅವನದು ಇಲ್ಲಿಗಲ್ ಜಾಗ ರೀ. ನಮ್ಮ ಪಂಚಾಯತ್ ಆಯ್ತು ತಲಾಟೆ ಆಯ್ತು ಇವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಪಿ ಡಿ ಆಗಲಿ ಇವ್ರ ಮೆಂಬರ್ಗಳ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಜಾಗ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಆದರೆ ವಾಲ್ಮೀಕಿ ಸಮಾಜ ಮೇಲೆ ಯಾಕೆ ಇವ್ರು ದೌರ್ಜನ್ಯ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಪ್ರತಿ ವರ್ಷ ಬಂದರೂ ಇವರು ವಾಲ್ಮೀಕಿ ಸಮಾಜ ಯಾಕೆ ತುಳಿತಾರೋ ಅದು ನಮ್ಗೆ ಬೇಕು. ಇವತ್ತಿನ ದಿನ ಹೇಳ್ಬೇಕಂದ್ರೆ ನಾವು ಯಾರು ಹಾಕಿಲ್ಲ. ನಮ್ಮ ಓಣಿ ಹುಡುಗರು 3 ಜನ ಇದ್ದರು. ಅವ್ರ ಮ್ಯಾಗೆ ಇವ್ರು ಹಲ್ಲೆ ಮಾಡಕ್ಕೆ ಬರ್ತಾರಂದ್ರೆ ನಮ್ಮ ಕಡೆ ಏನಿದೆ ಯಾವುದಕ್ಕೂ ನಮ್ಗೆ ಹೋರಾಟ ಮಾಡೋಕ್ಕೆ ಹಕ್ಕು ಇಲ್ಲಂಗೆ ಬಿಡ್ತೀರಿ. ಸಲ ಹೇಳ್ಬೇಕಂದ್ರೆ ಸದಾಶಿವ ಭಜಂತ್ರಿ ಇಡೀ ಫ್ಯಾಮಿಲಿ ಎಲ್ಲ ಅಂದರೆ ಅವ್ರು ಇಲ್ಲಿಗೆಲ್ಲಿ ಬಂದು ಬಾಯ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ನಾವು ಮೂರ್ತಿ ಕುಣಿಸಿ ಜಾಗದ ಮ್ಯಾಗ ಅವ್ರಿಗೆ ಕಂಡು ಬಿದ್ದಿದೆ. ಅದಕ್ಕೆ ಈ ಚೇರ್ಮನ್ಗಳು ಸಂಬಂಧ ಇಲ್ಲ, ಪಿ ಡಿ ಒ ಸಂಬಂಧ ಇಲ್ಲ, ತಲಾಟಿ ಸಂಬಂಧ ಇಲ್ಲ. ಇವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈ ತಹಶೀಲ್ದಾರ್ ಆಯ್ತು ಇವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಏನು ಮಾಡ್ತಾ ಇದ್ದಾರೆ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ನಮ್ಮ ಕಡೆ ರಿಪೋರ್ಟ್ ಅದಾವು ಯಾರು. ಹಾಂ ಸರ್, ಮೂರ್ತಿ ಇದು ತಲಾಟಿ ಸರ್ಕಾರ ಜಾಗ. ಹಾಂ, ಪ್ರತಿಷ್ಠಾಪನೆ ಮಾಡಿ ನಾವು 8 ವರ್ಷ ಆಯಿತು ವಿರೋಧ ಮಾಡ್ತಾ ಇದ್ದಾರೆ. ನಿಮ್ಮ ಹುಡುಗರೆಲ್ಲ ಕಲ್ಲು ಹೋಗಿದ್ರು ಮನೆ ಮೇಲೆ ಅಂತೆಲ್ಲ ಗಲಾಟೆ ಮಾಡಿದ್ರು ಸರ್. ನಾನು ಹೇಳ್ತೀನಿ ಕೇಳಿ ಲೈವ್ ನಿಮ್ಮ ಮುಂದೆ ಹೇಳ್ತೀನಿ. ಇವತ್ತು ಇಲ್ಲಿ ನಮ್ಮದು ಫಂಕ್ಷನ್ ಇತ್ತು ಸರ್. MLA ಅವ್ರು ಇಲ್ಲಿ ಬಂದಿದ್ದಾರೆ ಸರ್. ಇಲ್ಲಿ ಮ್ಯಾಗ ಪಾದ್ರಿ ಮಠ ಅಂತ ಸರ್. ಇವತ್ತು ಫಂಕ್ಷನ್ ಇತ್ತು ಸರ್. ಅಲ್ಲಿ MLA ಅವ್ರು ಬಂದಾರ. ಇವ್ರು ನಮ್ಮ ಹುಡುಗರಿಗೆ ಏನು ಹೇಳಿದಾರು, ಆ ಜಾಗ ಅಳತಿ ಮಾಡ್ಕೊಂಡು ಬರ್ರಿ ನಿಮಗೆ ಏನೋ ಕೊಡ್ತೀನಿ ಅಂತ ಹೇಳಿದಾರೆ. ಇವ್ರು ನಮ್ಮ ಹುಡುಗರು ಹೋಗಿ ಹುಡುಗರು ಅಲ್ಲಿ ಅಳತಿ ಮಾಡ್ಕೊತಾರೆ. ನೀ ಯಾಕೆ ಅಳತಿ ಮಾಡ್ತೀವಿ ಇಲ್ಲಿ ಮಗನ ಅಂತೇಳಿ ಅವಾಜ್ ಶಬ್ದನ ಬೇದ ಕ್ಯಾಸ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ.